ಹಾಂ, ನಮಸ್ಕಾರ. ನಮಸ್ತೆ ಮೇಡಮ್. ಯಾವ ಊರಿಂದ ಬಂದಿರೋದು? ನಾನು ಮೈಸೂರಿಂದ ಬಂದಿದ್ದೀನಿ. ಸ್ವಲ್ಪ ಜೋರಾಗಿ ಮಾತಾಡಿ. ಮೈಸೂರಿಂದ ಬಂದಿದ್ದೀನಿ. ಹೇಳಿ, ಏನು ವಿಷಯ? ಏನು ವಿಷಯ ಅಂದರೆ, ಮುಂಚೆ ನಾನು ಕೈಮದ್ದುಗೆ ಒಳಗಾಗಿದ್ದೆ. ತುಂಬ ಅಂದರೆ ತುಂಬ ಏನು ಹೇಳ್ಕೊಳಕ್ಕಾಗಲ್ಲ, ಆ ಥರ ತುಂಬ ಕಷ್ಟ ಅನುಭವಿಸ್ಬಿಟ್ಟಿದ್ದೆ. ಆಮೇಲೆ ಹೇಗೆ ಈ ಕೈಮದ್ದನ್ನು ತೆಗೆಸೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಯಾಕಂದರೆ ನಮ್ಮ ಮನೇಲೂ ಬಿಡಲ್ಲ ಕೈಮದ್ದು ತೆಗ್ಸೋಕ್ಕೆ. ಇವಾಗೆಲ್ಲ ಹೇಳ್ತಾರಲ್ಲ, ಯಾರಾದರೂ ಕೈಮದ್ದನ್ನು ತೆಗೆಸ್ಬೇಕಂದ್ರೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೋಗಬೇಕು, ನೀರು ಮುಟ್ಟದೆ ಹೋಗಬೇಕು. ಆ ಥರ ಪ್ರೊಸೀಜರೆಲ್ಲ ಫಾಲೋ ಮಾಡೋದಕ್ಕೆ ನನಗೆ ತುಂಬ ಕಷ್ಟ ಅನಿಸ್ತಾಯಿತ್ತು. ಯಾಕಂದರೆ ನಮ್ಮ ಮನೇಲಿ ಅಷ್ಟು ಸಪೋರ್ಟ್ ಇದ್ದಿಲ್ಲ. ಆಗ ನಾನು ಏನು ಮಾಡಿದೆ ಅಂದರೆ, ಯೂಟ್ಯೂಬಲ್ಲಿ ಹುಡುಕ್ತಾ ಇದ್ದೆ, ಏನಾದರೂ ನಮಗೆ ಆಲ್ಟರ್ನೇಟ್ ಐಡಿಯಾ ಸಿಗುತ್ತಾ ಅಂತ. ಹಾಗೆ ಹುಡುಕ್ತಾ ನನಗೆ ಒಂದು ವಿಡಿಯೋ ಸಿಕ್ತು, ಮಧು ಚಿನ್ಮಯಿ ಅವ್ರದ್ದು. ಅದರಲ್ಲಿ ಅವರು ಕೈಮದ್ದಿಂದು ತುಂಬ ಜನಕ್ಕೆ ಎಲ್ಲ ಕ್ಲಿಯರ್ ಮಾಡಿ ತುಂಬ ಜನ ರಿವ್ಯೂ ಕೊಟ್ಟಿರೋ ವೀಡಿಯೋಸ್ ಎಲ್ಲ ನೋಡಿದೆ. ನನಗೂ ಅನ್ನಿಸ್ತು, ಇವ್ರ ಹತ್ರ ಕೇಳಿದ್ರೆ ನನ್ನ ಸಮಸ್ಯೆ ಬಗೆಹರಿಯುತ್ತಾ ಅಂತ. ಆಗ ನಾನು ಅವ್ರಿಗೆ ಕಾಲ್ ಮಾಡಿದೆ. ಅವ್ರು ಯೂಟ್ಯೂಬಲ್ಲಿ ಅವ್ರ ನಂಬರ್ ಕೂಡ ಕೊಟ್ಟಿದ್ದಾರೆ. ಅದನ್ನೇ ನಾನು ತೊಗೊಂಡು ಕಾಲ್ ಮಾಡಿ ಅವ್ರ ಹತ್ರ ಕೇಳಿಕೊಂಡೆ, ಈ ಥರ ನನಗೆ ಕೈಮದ್ದು ಆಗಿದೆಯೋ ಇಲ್ವೋ ಅಂತಲೂ ನನಗೆ ಗೊತ್ತಿಲ್ಲ, ನನಗೆ ಡೌಟ್ ಇದೆ. ಯಾಕಂದರೆ ಈ ಥರ ಕಷ್ಟ ಬರ್ತಾ ಇರೋದಕ್ಕೆ ಅದೇ ಇರಬಹುದಾ ಅಂತ ನನಗೆ ಡೌಟ್ ಇತ್ತು. ಅವ್ರ ಹತ್ರ ಕೇಳಿದೆ. ಅದಕ್ಕೆ ಅವರು ಕೆಲವೊಂದು ಅವ್ರದ್ದೇ ಆದಂತಹ ಏನು ಪ್ರೊಸೀಜರ್ ಇರುತ್ತಲ್ಲ, ಅದನ್ನು ಫಾಲೋ ಮಾಡಿ ಅವರು ನನಗೆ ಕನ್ಫರ್ಮಾಗಿ ಹೇಳಿದ್ರು, ನಿನಗೆ ಈ ಥರ ಕೈಮದ್ದು ಆಗಿದೆ ಅಂತ. ಆಮೇಲೆ ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಇದೆ ಅಂತಲೂ ಅವ್ರು ಹೇಳಿದ್ರು. ಅದರಲ್ಲಿ ಆ ಥರ ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗೋದು, ವಾಮಿಟ್ ಮಾಡಿಸೋದು ಆ ಥರ ಏನೂ ಇರಲಿಲ್ಲ. ಅವ್ರದ್ದೇ ಒಂದು ಮೆಡಿಸಿನ್ ಕೊಡ್ತಾರೆ, ಅದನ್ನು ತೊಗೊಂಡು ನಾವು ಕೈಮದ್ದನ್ನು ಕ್ಲಿಯರ್ ಮಾಡ್ಕೋಬೋದು. ಈ ಥರ ಅವರು ನನಗೆ ಹೇಳಿದರು. ನನಗೆ ಈಸಿ ಅನ್ನಿಸ್ತು, ಬೇರೆದಕ್ಕಿಂತ ಇದು ನನಗೆ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು. ನಾನು ಟ್ರೀಟ್ಮೆಂಟ್ ತೊಗೊಂಡೆ. ಈ ಕೈಮದ್ದಿನಿಂದ ನನಗೆ ಏನೇನು ಸಮಸ್ಯೆ ಅಂದರೆ ತುಂಬ ಸಮಸ್ಯೆ ಇತ್ತು. ಸರಿಯಾಗಿ ನಿದ್ದೆ ಬರ್ತಾ ಇರಲಿಲ್ಲ, ಊಟ ನೋಡಿದ್ರೆ ನನಗೆ ಊಟ ಮಾಡಬೇಕು ಅಂತ ಅನಿಸ್ತಾ ಇರಲಿಲ್ಲ. ಯಾವಾಗಲೂ ಅಷ್ಟೇ, ಎಷ್ಟೇ ಚೆನ್ನಾಗಿರೋ ಊಟ ಆದ್ರೂ ಒಂದು ಸ್ವಲ್ಪ ತಿಂದಾಗಿದ ತಕ್ಷಣ ಸಾಕು ಅಂತ ಅನಿಸ್ತಾಯಿತ್ತು. ಯಾವಾಗಲೂ ನಿದ್ದೆ ಮಾಡಬೇಕು ಅಂತ ಅನಿಸ್ತಾಯಿತ್ತು, ಒಬ್ಬಳೇ ಇರಬೇಕು ಅಂತ ಅನಿಸ್ತಾಯಿತ್ತು. ಸುಮ್ಮನೆ ಅಳು ಬರ್ತಾಯಿತ್ತು. ಏನಕ್ಕಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಏನೂ ದುಃಖ ಇರ್ತಾ ಇರಲಿಲ್ಲ, ಆದರೂ ಅಳಬೇಕು ಅಂತ ಅನಿಸ್ತಾಯಿತ್ತು. ಯಾರ ಜೊತೆನೂ ಮಾತಾಡಬಾರ್ದು ಅಂತ ಅನಿಸ್ತಾಯಿತ್ತು. ಯಾರ ಹತ್ರ ಹೋದ್ರೂ ಬರೀ ಜಗಳ, ಎಲ್ಲಿ ಹೋದ್ರೂ ನೆಮ್ಮದಿ ಇಲ್ಲ, ಸಂತೋಷ ಅನ್ನೋದೇ ನಾನು ನೋಡೇ ಇರಲಿಲ್ಲ ಇವ್ರನ್ನ ಮೀಟ್ ಮಾಡೋ ತನಕ. ಆಮೇಲೆ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಾದಮೇಲೆ ಸ್ವಲ್ಪನೇ ನನ್ನ ಸಮಸ್ಯೆ ಎಲ್ಲ ಕ್ಲಿಯರ್ ಆಗ್ತಾ ಬಂತು. ನನಗೆ ಆಶ್ಚರ್ಯ ಆಯಿತು, ಈ ಥರ ನಡೆಯುತ್ತಾ, ನನ್ನ ಜೀವನದಲ್ಲಿ ನಾನು ಮತ್ತೆ ಸಂತೋಷ ನೋಡ್ತೀನಾ ಅಂತ ನನಗೆ ಯಾವತ್ತೂ ಅನಿಸಿರಲಿಲ್ಲ. ಆದರೆ ಅದು ನಾನೇ ನನ್ನ ಕಣ್ಣಾರೆ ನೋಡಿದೆ. ನನಗೆ ಮುಂಚಿನ ಥರ ಏನೂ ಇರಲಿಲ್ಲ, ಸ್ವಲ್ಪ ಬದಲಾವಣೆ ಆಗ್ತಾಯಿತ್ತು. ಎಲ್ಲರ ಜೊತೆ ನಾನು ಬೆರೀತಾ ಇದ್ದೆ, ಊಟ ಚೆನ್ನಾಗಿ ಮಾಡ್ತಾಯಿದ್ದೆ, ನಿದ್ದೆ ಬರ್ತಾಯಿತ್ತು. ಆಮೇಲೆ ನನಗೆ ತುಂಬ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು. PCOD ಎಲ್ಲ ಸ್ಟಾರ್ಟ್ ಆಗಿತ್ತು ಈ ಕೈಮದ್ದಿನಿಂದ. ಅದೆಲ್ಲ PCOD ಅಂತೂ ಕಂಪ್ಲೀಟಾಗಿ ಕ್ಲಿಯರ್ ಆಯಿತು. ಆಮೇಲೆ ಎಲ್ಲರ ಜೊತೆ ನಾನು ಬೆರೀತಾ ಇದ್ದೆ, ಖುಷಿಯಾಗಿರ್ತಾ ಇದ್ದೆ, ನಗ್ನಾಗ್ತಾ ಇರ್ತಾ ಇದ್ದೆ. ಎಲ್ಲನೂ ನನ್ನ ಸಮಸ್ಯೆ ಏನೇನಿತ್ತೋ ಎಲ್ಲ ಬಗೆಹರಿತು. ಇದೆಲ್ಲ ಬಗೆಹರಿದ ಮೇಲೆ ನಮ್ಮ ಮನೇಲಿ ಹುಡುಗನ ನೋಡೋಕ್ಕೂ ಸ್ಟಾರ್ಟ್ ಮಾಡಿದರು. ಆದರೆ ಈ ಕೈಮದ್ದಿನ ಸಮಸ್ಯೆಯಿಂದ ನನ್ನ ಮದುವೆ ಯಾವಾಗಲೂ ಅಡೆತಡೆ ಆಗ್ತಾಯಿತ್ತು. ಆದರೆ ಈ ಕೈಮದ್ದು ಟ್ರೀಟ್ಮೆಂಟ್ ತೊಗೊಂಡು ಎಲ್ಲ ಕ್ಲಿಯರ್ ಆದಮೇಲೆ ನನಗೆ ಒಬ್ಬ ಒಳ್ಳೆ ಹುಡುಗ ಸಿಕ್ಕಿ, ನಾನು ಚೆನ್ನಾಗಿ ಗ್ರ್ಯಾಂಡಾಗಿ ಮದುವೆ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ ಆ ಥರ ಮದುವೆ ಆಗುತ್ತೆ ಅಂತ. ಅಷ್ಟು ಚೆನ್ನಾಗಿ ನನ್ನ ಮದುವೆ ಆಯಿತು. ತುಂಬ ಒಳ್ಳೆ ಹುಡುಗ ಸಿಕ್ಕಿದ. ನಾನು ಏನು ನಿರೀಕ್ಷೆ ಮಾಡಿರಲಿಲ್ಲ, ಆ ಥರ ನನಗೆ ಲೈಫ್ ಪಾರ್ಟ್ನರ್ ಸಿಕ್ಕಿ ಇವಾಗ ತುಂಬ ಸಂತೋಷವಾಗಿದ್ದೀನಿ. ಅವ್ರು ನನಗೆಲ್ಲ ವಿಷಯಕ್ಕೂ ಸಪೋರ್ಟ್ ಮಾಡ್ತಾರೆ. ಮತ್ತು ನಾನು UPSC ಎಕ್ಸಾಮ್ಸ್ಗೆಲ್ಲ ಟ್ರೈ ಮಾಡ್ತಾಯಿದ್ದೀನಿ. ನನ್ನ ಗಂಡ ಯಾವಾಗಲೂ ಸಪೋರ್ಟ್ ಮಾಡ್ತಾನೆ. ಆಮೇಲೆ ಮತ್ತೆ ನನಗೇನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಇವ್ರ ಹತ್ರ ಬಂದು ಕೇಳ್ತೀನಿ, ಇವರು ಅದಕ್ಕಾದ ಸೊಲ್ಯೂಷನ್ಸ್ ನನಗೆ ಕೊಡ್ತಾರೆ. ನಿಮಗೂ ಏನಾದರೂ ಈ ಥರ ಸಮಸ್ಯೆ ಇದ್ದರೆ ಇವ್ರನ್ನ ಮೀಟ್ ಮಾಡಿ ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ 100%. ಶಾಸ್ತ್ರನೂ ಅಷ್ಟೇ ತುಂಬ ಚೆನ್ನಾಗಿ ಹೇಳ್ತಾರೆ. ನನಗೆ ಮದುವೆ ಅಡೆತಡೆ ಆಗ್ತಾಯಿತ್ತಲ್ಲ, ಇವರೇ ಆವಾಗ ನೋಡಿ ಕೆಲವೊಂದು ಪ್ರೊಸೀಜರ್ ಎಲ್ಲ ಹೇಳಿದ್ರು. ಅದೆಲ್ಲ ಮಾಡಿದಾದಮೇಲೆ ನನಗೆ ಸಡನ್ನಾಗಿ ಮದುವೆ ಸೆಟ್ ಆಯಿತು. ನಾನು ಏನು ನಿರೀಕ್ಷೆ ಮಾಡಿರಲಿಲ್ಲ ಅದೆಲ್ಲ ಆಯಿತು.